ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕನಸು ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇಂದಿನ ಲಾಗಲ್ಲಿ ನಾವು ಜರ್ನಿ ಅಂದರೆ ಊರಿಗೆ ಹಬ್ಬಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ವಿಡಿಯೋ ಹಾಕಿದ್ದೆ. ಸೊ ಇದು ಬಂದು ಹಬ್ಬದ ದಿನದ ಲಾಗ್ ಆಗಿರುತ್ತೆ. ಸೊ ಬೆಳಿಗ್ಗೆನೇ ಎದ್ಬಿಟ್ಟು ಇಬ್ಬರೂ ಸ್ನಾನ ಎಲ್ಲ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ರಂಗೋಲೆ ಹಾಕ್ಬೇಡ ಫಸ್ಟು ಅಂತೇಳಿ ನಾನು ಮತ್ತು ಅನುಷಾ ಇಬ್ಬರು ಸೇರಿಬಿಟ್ಟು ಕಲರೆಲ್ಲ ಹಾಕಿ ರಂಗೋಲೆ ಹಾಕ್ತಾಯಿದ್ದೀವಿ. ಅದರಲ್ಲೂ ಹಳ್ಳಿಗಳ ಕಡೆ ಅಂದರೆ ಎಷ್ಟು ಚೆನ್ನಾಗಿರತ್ತೆ ಅಂದರೆ ತುಂಬಾ ಚೆನ್ನಾಗಿರತ್ತೆ. ಸೊ ನಮಗೆ ಇದು ಫಸ್ಟ್ ಟೈಮ್ ಊರಲ್ಲಿ ಹಬ್ಬ ಮಾಡಿರೋ ಅಂಥದ್ದು. ಸೊ ನಾವು ಪ್ರತಿ ವರ್ಷವೂ ಬ್ಯಾಂಗ್ಳೂರಲ್ಲೇ ಆಚರಿಸ್ತಾ ಇದ್ವಿ. ಬಟ್ ಈ ವರ್ಷ ಇಲ್ಲಿ ಮನೆಯೆಲ್ಲ ಸ್ವಲ್ಪ ಆಲ್ಟ್ರೇಷನ್ ಮಾಡಿಸಿ ಆದಮೇಲೆ ಹಬ್ಬ ಎಲ್ಲ ಇಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಬಂದಿದ್ವಿ. ಸೊ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ರಂಗೋಲಿ ಎಲ್ಲ ಹಾಕಿ ಆದಮೇಲೆ ನಾನು ಫೋಟೋಸ್ಗೆಲ್ಲ ರೆಡಿ ಮಾಡ್ತಿದ್ದೆ. ಅಮ್ಮ ಮತ್ತು ಅನುಷಾ ಇಬ್ಬರೂ ಟಿಫನ್ಗೆಲ್ಲ ರೆಡಿ ಮಾಡಿಕೊಂಡು ಮತ್ತು ಅಕ್ಕಿ ಉಂಡೆ, ಎಳ್ಳುಂಡೆ ಇದನ್ನೆಲ್ಲನೂ ರೆಡಿ ಮಾಡ್ಕೊಳ್ತಾಯಿದ್ರು. ಸರಿ ಅಂಥೇಳಿ ಅದ್ರದ್ದು ಸಹ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಎಲ್ಲನೂ ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಸೊ ಇನ್ನೊಬ್ಬರು ಫ್ಯಾಮಿಲಿ ಬರೋಕ್ಕಿದೆ. ಅವ್ರು ಬರೋದಕ್ಕೂ ಮುಂಚೆ ನಾವು ಈ ಟಿಫನ್ನು ಅದೆಲ್ಲನೂ ರೆಡಿ ಮಾಡಿ ಇಟ್ಕೊಂಬೇಡ, ಅವ್ರು ಬಂದಿದ ತಕ್ಷಣ ಹಾಗೆ ಡೈರೆಕ್ಟ್ ಪೂಜೆಗೆ ಹೋಗ್ಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ಮಾಡ್ಕೊಳ್ತಾಯಿದ್ದೀವಿ. ಸೊ ಅದೆಲ್ಲ ಆದಮೇಲೆ ನಾವು ಅಡುಗೆ ಎಲ್ಲ ಮಾಡಿಟ್ಟು ಆದಮೇಲೆ ನಾನು ಮತ್ತು ಅನುಷಾ ರೆಡಿ ಆಗೋದಕ್ಕೆ ಅಂತ ಹೇಳಿ ಹೋದ್ವಿ. ಅಷ್ಟರಲ್ಲಿ ಅಣ್ಣ ಅತ್ತಿಗೆ ಎಲ್ಲರೂ ಬಂದರು. ಸರಿ ಅಂತ ಹೇಳ್ಬಿಟ್ಟು ಅಮ್ಮ ಅಷ್ಟರಲ್ಲಿ ಬೇಗ ರೆಡಿಯಾಗಿ ಅಂತ ಹೇಳಿದ್ರು. ನಾವು ರೆಡಿ ಆಗೋದಕ್ಕೆ ಅಂತ ಹೇಳಿ ಹೋದ್ವಿ. ಅಷ್ಟರಲ್ಲಿ ನಾನು ಪೂಜೆ ಮಾಡ್ಕೊಂಬಿಡ್ತೀನಿ ಅಂತ ಅಂದ್ಬಿಟ್ಟು ಅಮ್ಮ ಪೂಜೆ ಮಾಡ್ತಿದ್ರು. ಸೊ ಇವತ್ತಿನ ದಿನ ಅಂತೂ ತುಂಬಾ ಚೆನ್ನಾಗಿತ್ತು, ತುಂಬಾ ಎಂಜಾಯ್ ಮಾಡಿದ್ವಿ. ಹಳ್ಳಿಗಳ ಕಡೆ ಯಾವ ರೀತಿ ಮಾಡ್ತಾರೆ ಅನ್ನೋದು ಸಹ ನೋಡಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ನೀವು ನೋಡಿ ಎಂಜಾಯ್ ಮಾಡಿ ಹೇಗಿತ್ತು ಏನು ಅನ್ನೋದನ್ನು.
ಸೊ ಪೂಜೆ ಎಲ್ಲ ಆಯಿತು. ಅಷ್ಟರಲ್ಲಿ ನಾವು ಸಹ ರೆಡಿಯಾಗಿದ್ವಿ. ರೆಡಿಯಾಗಿ ಆದಮೇಲೆ ಎಲ್ಲನೂ ದೇವ್ರಿಗೆ ಎಲ್ಲ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಇಲ್ಲಿ ನಾವು ರೆಡಿಯಾಗಿ ಹೋಗ್ತಿದ್ದೀವಿ. ಸೊ ಎಲ್ಲರೂ ಅಷ್ಟೇ ಟ್ರೆಡಿಷ್ನಲಲ್ಲಿ ರೆಡಿಯಾಗಿದ್ವಿ. ಅಂದರೆ ಸ್ಯಾರಿ ಈ ಥರ, ಜೆಂಟ್ಸ್ ಎಲ್ಲರೂ ಪಂಚೆ, ಶರ್ಟ್, ಶಲ್ಯ ಈ ಥರ ರೆಡಿಯಾಗಿದ್ವಿ. ಒಂಥರ ತುಂಬ ಚೆನ್ನಾಗಿರುತ್ತೆ ಹಬ್ಬ ಅಂತ ಅಂದರೆ ಹಳ್ಳಿಯಲ್ಲಿ. ನಾವಿದು ಫಸ್ಟ್ ಟೈಮ್ ಅಲ್ವಾ, ಸೊ ಹೀಗೆ ಇರಲಿ ಅಂತ ಹೇಳಿ ನಾವು ಮಾತಾಡಿಕೊಂಡು ನಾವು ಮಾಡಿರೋ ಅಂಥದ್ದು. ಇಲ್ಲೆಲ್ಲ ರೇಷ್ಮೆ ಇದು ಎಲ್ಲ ತುಂಬಾ ಬೆಳೀತಾರೆ. ಸೊ ಆ ಒಂದು ಇದನ್ನು ನೀವು ನೋಡ್ತಿರ್ಬೋದು. ಅದಾದ ನಂತರ ನಾವಿಲ್ಲಿ ಎಲ್ಲರೂ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಅವರೆಲ್ಲ ಜೆಂಟ್ಸ್ ಎಲ್ಲ ಹಿಂದೆ ಬರ್ತಿದ್ರು. ಸರಿ ಅಂಥೇಳಿ ನಾವು ಸ್ವಲ್ಪ ಬೇಗ ಹೋಗೋಣ, ಮತ್ತು ನಮ್ಮ ಚಿಕ್ಕಮ್ಮ ಮತ್ತು ಚಿಕ್ಕಮ್ಮ ಮಗಳೂ ಅಷ್ಟೇ ಡೈರೆಕ್ಟ್ ಹಾಗೆ ಬರ್ತೀವಿ ಬನ್ನಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅಲ್ಲಿಂದ ನಾವು ಹೊರಟ್ವಿ. ಸೊ ಒಂಥರ ನೋಡೋದಕ್ಕೆ ಒಂಥರ ಖುಷಿ ಅನಿಸುತ್ತೆ. ಅಂದರೆ ನಮಗಂತೂ ಇದು ಹೊಸ ಥರ, ಹೊಸ ರೀತಿ. ಫಸ್ಟ್ ಟೈಮ್ ಹಳ್ಳಿಯಲ್ಲಿ ನಾವು ಹೋಗಿ ಪೂಜೆ ಮಾಡಿರೋ ಅಂಥದ್ದು. ಸೊ ಒಂಥರ ತುಂಬಾ ಚೆನ್ನಾಗಿತ್ತು. ಅಲ್ಲಿಂದ ಒಂದು 1/2 ಕಿಲೋಮೀಟರ್ ಇರ್ಬೋದೇನೋ, ಅಲ್ಲಿ ತನಕ ನಡ್ಕೊಂಡು ಹೋದ್ವಿ. ನಡ್ಕೊಂಡು ಹೋಗಿಬಿಟ್ಟು ಸೊ ಅಲ್ಲಿ ಪೂಜೆ ಮಾಡಿದಂಥದ್ದು. ಅವತ್ತು ಎಷ್ಟು ಬಿಸಿಲಿತ್ತು ಅಂದರೆ ಸಿಕ್ಕಾಬಟ್ಟೆ ಬಿಸಿಲಿತ್ತು. ಒಂದು 10 o'clock 10:30 ಇರ್ಬೋದೇನೋ ನಾವು ಪೂಜೆ ಮಾಡಿದಾಗ. ಸೊ ಅಷ್ಟು 10:30ಗೆ ಎಷ್ಟು ಬಿಸಿಲಿತ್ತು ಅಂದರೆ ಅಪ್ಪ, ನೆಲದ ಮೇಲೆ ಕಾಲು ಇಡೋಕ್ಕಾಗ್ತಿರ್ಲಿಲ್ಲ, ಅಷ್ಟು ಸುಡ್ತಿತ್ತು. ಮತ್ತು ಅಲ್ಲೆಲ್ಲ ರೋಡು ಯಾವ ಥರ ಇದೆ ಅಂತಂದರೆ ಅದು ಸ್ವಲ್ಪ ಅಂದರೆ ಚಿಕ್ಕ ಚಿಕ್ಕ ಕಲ್ಲುಗಳು ಈ ಥರ ಒಂದು ಇದರಲ್ಲಿ ಯಾವ ಬಿಸಿಲಲ್ಲಿ ನಡ್ಕೊಂಡು ಹೋಗೋದು ಸಿಕ್ಕಾಬಟ್ಟೆ ಕಷ್ಟ ಅನ್ನಿಸ್ತು. ಬಟ್ ಆದರೂ ಪರವಾಗಿಲ್ಲ, ತುಂಬಾ ಎಂಜಾಯ್ ಮಾಡಿದ್ವಿ. ಏನಕ್ಕೆ ಅಂದರೆ ಫಸ್ಟ್ ಟೈಮ್ ಅಲ್ವಾ ನಮ್ಗೆ ಈ ಥರ ಒಂದು ಪೂಜೆ ಎಲ್ಲ ಮಾಡಿ ನಾವು ಎಂಜಾಯ್ ಮಾಡಿದ್ದು. ಹಳ್ಳಿಯಲ್ಲಿ ಈ ಥರನೂ ಇರುತ್ತಾ ಅನ್ನೋದು ನಮಗೆ ಎಲ್ರಿಗೂ, ಆಲ್ಮೋಸ್ಟ್ ಎಲ್ರಿಗೂ ಫಸ್ಟ್ ಟೈಮ್ ಇದೆ ಎಕ್ಸ್ಪೀರಿಯೆನ್ಸು. ಸೊ ನಮ್ಮಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ ಎಲ್ಲರೂ ಅವರು ಅಲ್ಲೇನೇ ಎಲ್ಲ ಪೂಜೆ ಇದು ಹೇಗೆ ಮಾಡೋದು ಏನು ಅನ್ನೋದು ಅವ್ರಿಗೆಲ್ಲ ಗೊತ್ತಿತ್ತು. ಬಟ್ ಅವ್ರ ಮಕ್ಕಳು ಮೊಮ್ಮಕ್ಕಳಿಗೆಲ್ಲ ಇದು ಹೊಸತನ, ಹೊಸ ರೀತಿ. ಸೊ ಎಲ್ಲರೂ ಅಷ್ಟೇ, ಎಲ್ಲರೂ ಒಟ್ಟಿಗೆ ಸೇರಿ ಹಬ್ಬ ಮಾಡೋದ್ರಲ್ಲಿ ಎಷ್ಟು ಖುಷಿ ಇರುತ್ತೆ ಅಲ್ವಾ. ಸೊ ನಮಗಂತೂ ಸಖತ್ ಖುಷಿ ಆಯಿತು. ಸೊ ಮುಂದಿನ ಪೀಳಿಗೆಯ ಸೊಸೆಯಂದ್ರಲ್ವಾ, ಅವ್ರ ಕೈಯಲ್ಲೇ ನಿಲ್ಲಿಸಿ ಅವ್ರಿಗೆ ಹೇಳ್ಕೊಡ್ತಾ ಮಾಡ್ತಾಯಿದ್ರು. ಸೊ ಅವರೂ ಸಹ ಇಬ್ಬರು ಸೊಸೆಯಂದರು ಸೇರಿ ಇಲ್ಲಿ ಪೂಜೆಗೆ ರೆಡಿ ಮಾಡ್ತಿದ್ದಾರೆ.
ಸೊ ಅಲ್ಲಿ ನಾಗರಕಲ್ಲಿಗೆಲ್ಲ ಪೂಜೆ ಆದಮೇಲೆ ಅಲ್ಲೇ ಪಕ್ಕದಲ್ಲೇ ಹುತ್ತ ಇತ್ತು, ಅದಕ್ಕೂ ಸಹ ಅಲ್ಲಿನೂ ಸಪ್ರೇಟ್ ಪೂಜೆ ಸಾಮಾನೆಲ್ಲ ತೊಗೊಂಬಂದಿದ್ವಿ. ಅದಕ್ಕೂ ಸಹ ಪೂಜೆ ಮಾಡಿ ಅಲ್ಲಿ ಹಾಲು ಬಿಟ್ಟು ಮಾಡ್ತಿರೋವಂಥದ್ದು. ಇಲ್ಲಿ ಚಿಕ್ಕಮ್ಮ ಅವರು ಊರಲ್ಲೇ ಇದ್ದಾರೆ, ಅವ್ರ ಕೈಯಲ್ಲೇ ಇಲ್ಲೆಲ್ಲ ಪೂಜೆ ಮಾಡಿಸೋಣ ಅಂತ ಹೇಳಿಬಿಟ್ಟು ಮಾಡಿಸ್ತಿರೋದು. ಸೊ ಅದೆಲ್ಲ ಪೂಜೆ ಎಲ್ಲ ಹಾಗೆ ಆದಮೇಲೆ ಅಲ್ಲೂ ನಮಸ್ಕಾರ ಮಾಡಿಕೊಂಡು ಮತ್ತು ಅಲ್ಲಿಂದ ಅದು ಏನಕ್ಕೆ ಕಟ್ತಾರೆ ಅನ್ನೋದು ನಾನು ತಿಳ್ಕೊಂಡಿಲ್ಲ. ನೆಕ್ಸ್ಟ್ ಟೈಮ್ ಡೆಫಿನೆಟ್ಲಿ ನಾನು ತಿಳ್ಕೊಂಡು ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಏನಂದರೆ ಅಲ್ಲಿಂದ ಏನು ಗೆಜ್ಜೆ ಹಾರ ತೊಗೊಂಡು ತಾಳಿಗೆ ಸುತ್ಕೊಬೇಕು ಅಂತ ಹೇಳಿದ್ರು. ಬಟ್ ಅದು ಏನಕ್ಕೆ ಏನು ಅನ್ನೋದು ನಾನು
ಕೇಳೋದೇ ಮರ್ತೋದ್ವಿ. ಅದಾದ ನಂತರ ನಾವು ಅದನ್ನು ಕೇಳಿ ನಾನು ನೆಕ್ಸ್ಟ್ ಇದರಲ್ಲಿ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಜೊತೆಗೆ ಇವಾಗ ಅಲ್ಲಿ ಪೂಜೆ ಎಲ್ಲ ಆದಮೇಲೆ ನಾವಲ್ಲಿ ಶಾವಂತಿಗೆ ಹೂ ತೊಗೊಂಡು ಮತ್ತು ಅಲ್ಲಿದೆ ದಾರ ತೊಗೊಂಡು ಎಲ್ರೂ ಶಾವಂತಿಗೆ ಮತ್ತು ದಾರನ ಕಟ್ಕೊಳ್ತಾ ಇದ್ವಿ. ಎಲ್ಲರಿಗೂ ಸೇರಿ ಕಟ್ತಿರೋ ಅಂಥದ್ದು. ಸೊ ಅಲ್ಲಿ ಆ ಒಂದು ಪದ್ಧತಿನೂ ಇದೆ, ಅಂದರೆ ಅಲ್ಲೇ ಅಂತಲ್ಲ ಎಲ್ಲ ಕಡೆಯೂ ಇದೆ. ಬಟ್ ಎಲ್ರಿಗೂ ಸೇರಿ ನಾವು ಇಲ್ಲಿ ದಾರಗಳನ್ನೆಲ್ಲ ಎತ್ಕೊಂಡು ಮತ್ತು ಶಾಮಂತಿಗೆ ಹೂ ಎಲ್ಲ ತೊಗೊಂಡು ಇಲ್ಲಿ ಎಲ್ರಿಗೂ ಕಟ್ತಾಯಿದ್ದೀವಿ. ಸೊ ಆರಾರ್ಗಿತಿರು ಇಬ್ಬರು ಸೇರಿ ಅವರು ಕಟ್ಕೊಳ್ತಿದ್ದಾರೆ. ನಾನು ನನ್ನ ತಮ್ಮಂಗೆ ಮತ್ತು ಎಲ್ರಿಗೂ ಆಲ್ಮೋಸ್ಟ್ ಅಲ್ಲಿದ್ದವ್ರು ಎಲ್ರಿಗೂ ನಾವು ಸಹ ದಾರ ಇದೆಯಲ್ಲ ಕಟ್ಕೊಂಡು ಮತ್ತು ಹಾಗೆ ಮುಂದೆ ಇದನ್ನೆಲ್ಲ ಮುಗಿಸ್ಕೊಂಡು ಹೊರಟ್ವಿ. ಒಂದಷ್ಟು ಫೋಟೋಸು ವೀಡಿಯೋಸ್ ಅದೆಲ್ಲನೂ ಕ್ಯಾಪ್ಚರ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಸೊ ಅಲ್ಲಿಂದ ಹೊರಟು ಅಲ್ಲೇ ಪಕ್ಕದಲ್ಲೇ ನಮ್ಮ ಚಿಕ್ಕಪ್ಪದು ಫಾರ್ಮ್ ಇತ್ತು, ಅಂದರೆ ಮೇಕೆ ಫಾರ್ಮು. ಅಲ್ಲಿಗೆ ಬಂದು ಒಂದು ಸ್ವಲ್ಪ ಹೊತ್ತು ಅಲ್ಲಿ ಎಲ್ಲ ಸುತ್ತಮುತ್ತ ಎಲ್ಲ ನೋಡಿಕೊಂಡು ನೇಚರ್ ಅಲ್ವಾ ಒಂಥರ ಚೆನ್ನಾಗಿರುತ್ತೆ. ಅಲ್ಲಿ ಒಂದಷ್ಟು ವೀಡಿಯೋಸು ಕ್ಲಿಪ್ಪಿಂಗ್ಸ್ ಅದೆಲ್ಲ ತೊಗೊಂಡ್ವಿ. ಮತ್ತು ಮಕ್ಕಳು ಮೊಮ್ಮಕ್ಕಳುಗಳ ಜೊತೆ ಎಲ್ಲರೂ ಅಮ್ಮಂದರು ಎಲ್ಲರೂ ಸೇರಿ ಒಂದಷ್ಟು ವೀಡಿಯೋ ಮಾಡ್ಕೊಂಡ್ವಿ. ಮತ್ತು ಹಾಗೆ ಹೋಗಬೇಕಾದ್ರೆ ಇಲ್ಲಿ ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದರು ಇಬ್ಬರು ಹೆಣ್ಮಕ್ಳು. ಸರಿ ಅವ್ರದ್ದು ಸಹ ಒಂದು ಫೋಟೋ ಮತ್ತು ವೀಡಿಯೋ ಎರಡೂ ತೊಗೊಂಡೆ. ಸೊ ಅದಾದಮೇಲೆ ಮನೆಗೆ ಬಂದ್ವಿ. ಬಂದಾದಮೇಲೆ ಅನುಷಾ ನನಗೆ ಅರಿಶಿನ ಕುಂಕುಮ ಬಾಗಿನ ಕೊಟ್ಟರು. ಸೊ ಹೆಣ್ಮಕ್ಳಿಗೆ ಅವ್ರ ತವ್ರ ಮನೆಯಿಂದ ಒಂದು ಅರಿಶಿನ ಕುಂಕುಮ ಕೊಟ್ಟರು ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಅದೇ ರೀತಿ ನನಗಂತೂ ತುಂಬಾ ಖುಷಿ ಆಯಿತು. ಸೊ ಅವ್ರು ಏನೇ ಒಂದು ಕೊಟ್ಟರು ಒಂಥರ ಖುಷಿ ಅನಿಸುತ್ತೆ. ಹಾಗಾಗಿ ನನಗೂ ಅಲ್ಲಿ ತೊಗೊಂಡು ಅದೆಲ್ಲ ಆದಮೇಲೆ ಅಂದರೆ ಊರಲ್ಲೇ ಇದ್ದಾರಲ್ವ ಚಿಕ್ಕಮ್ಮ ಚಿಕ್ಕಪ್ಪ, ಅವ್ರ ಮಗಳಿಗೂ ಸಹ ಇಲ್ಲಿ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟರು. ಸೊ ಅದಾದ ನಂತರ ಅತ್ತಿಗೆನೂ ಇದ್ರಲ್ವ, ಅವ್ರಿಗೂ ಅಷ್ಟೇ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಟ್ಟರು. ಸೊ ಒಂಥರ ಖುಷಿ ಅನ್ನಿಸ್ತು, ಒಂಥರ ಚೆನ್ನಾಗಿತ್ತು, ಒಂಥರ ಎಂಜಾಯ್ ಮಾಡಿದ್ವಿ. ಇದೆಲ್ಲ ಅರಿಶಿನ ಕುಂಕುಮ ಎಲ್ಲ ತೊಗೊಂಡು ತಾಂಬೂಲ ಎಲ್ಲ ತೊಗೊಂಡು ಆದ ನಂತರ ನಾವಿಲ್ಲಿ ಅಡುಗೆಗೆ ಅಂತ ಹೇಳಿಬಿಟ್ಟು ಕೂತ್ಕೊಂಡ್ವಿ. ಅದಕ್ಕೂ ಮುಂಚೆ ಟಿಫನ್ ಸಹ ಮುಗಿಸಿದ್ವಿ. ಟಿಫನ್ನಿಗೆ ಬಂದು ಬೆಳಿಗ್ಗೆ ಚಿತ್ರಾನ್ನ ಮತ್ತು ಬೋಂಡ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಅದನ್ನೆಲ್ಲ ತಿಂದುಬಿಟ್ಟು ಮತ್ತು ಅಡುಗೆಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹಬ್ಬದ ಅಡುಗೆ ಅಂತ ಅಂದರೆ 1-2 ಅನ್ನೋ ಥರ ಇರೋದೇ ಇಲ್ಲ ಅಲ್ವಾ. ಸೊ ಹಾಗೆ ಹಬ್ಬಕ್ಕೆ ಕಡುಬು ಮತ್ತು ಹೆಸರುಬೇಳೆ ಕಾಳುಗೊಜ್ಜು ಮತ್ತು ಇನ್ನೇನು ಮಾಡಿದರು, ಅನ್ನ ಸಾಂಬಾರು, ಈ ಥರ ತುಂಬಾ ಚೆನ್ನಾಗಿತ್ತು. ಹಬ್ಬದ ಅಡುಗೆ ಅಂದರೆ ಇಷ್ಟು ಮಾತ್ರ ಇಲ್ಲ ಅಂದರೆ ಹೇಗಿರುತ್ತೆ ಅಲ್ವಾ. ಸೊ ನಾವಂತೂ ಫುಲ್ ಅಡುಗೆನೂ ಸಹ ಅಡುಗೆ ಮಾಡಬೇಕಾದ್ರೂ ಸಹ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ವಿ. ಅದ್ರ ಜೊತೆಗೆ ಇನ್ನೂ ತುಂಬಾ ಎಂಜಾಯ್ ಮಾಡಿದ್ದು ಅಂದರೆ ಈ ಗಂಡು ಮಕ್ಕಳು. ಸೊ ಎಷ್ಟು ಎಂಜಾಯ್ ಮಾಡಿದ್ದಾರೆ ಅನ್ನೋದು ಏನು ಮಾಡೋದು ರೆಸಿಪಿ ಆದಿ ಹಿಡಿದುಕೋಬೇಕು.
ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟೆಲ್ಲ ಎಂಜಾಯ್ ಮಾಡ್ತಿದ್ದಾರೆ. ಇಲ್ಲಿ ಲೇಡೀಸ್ಗೆ ಬರೀ ಕುಕ್ಕಿಂಗ್ ಅದೇ ಕೆಲಸ ಆಗೋಯ್ತು. ಮತ್ತು ಇನ್ನೊಂದು ವಿಷಯ ಏನಂದರೆ, ಇವರಿಬ್ಬರು ವಾರವಾರ್ಗಿತ್ತಿರು, ಅಂದರೆ ನನಗೆ ದೊಡ್ಡಮ್ಮ ಮತ್ತು ಅಮ್ಮ. ಸೊ ಇವರು ಆಗಿನ ಕಾಲದಲ್ಲಿ ಎಷ್ಟು ಮುದ್ದೆ ಮಾಡ್ತಿದ್ರು ಅಂದರೆ, ಈ ಥರ 2 ಕೋಲಲ್ಲಿ ಈ ಥರ ತಿರುಗ್ತಿದ್ರಂತೆ. ನಾವು ಜಸ್ಟ್ ಒಂದು ಕೋಲಲ್ಲಿ ತಿರುಗೋದಕ್ಕೆ ಎಷ್ಟು ಕಷ್ಟಪಡ್ತೀವಿ. ಆವಾಗಿನ ಕಾಲದಲ್ಲಿ ಮಡಿಕೆಯಲ್ಲಿ ಮಾಡ್ತಿದ್ರಂತೆ. ಸೊ ತುಂಬ ಜನ, ಅಂದರೆ ಒಟ್ಟು ಕುಟುಂಬ ಅಲ್ವಾ. ಸೊ 9 ಅಲ್ವಾ, ಅಲ್ಲಿಗೆ ಐಟಮ್ನೆಲ್ಲ ತೊಗೊಂಡೋಗಿ ಅಡುಗೆ ಮಾಡಿದ್ದೆಲ್ಲ ಇಟ್ಕೊಂಡು ಎಲ್ರಿಗೂ ಬಡಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಮತ್ತು ಹಸ್ಕೊಂಡಿದ್ದಾರೆ, ಇನ್ನು ಮತ್ತು ಸುಮ್ಮನೆ ಹಿಂಸೆ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು 3 ಜನನೂ ಸೇರಿ ಅಲ್ಲಿ ಬಡಿಸೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡ್ಕೊಳ್ತಿದ್ವಿ. ಸೊ ಅಷ್ಟರಲ್ಲಿ ಅಮ್ಮ ಅವ್ರಿಗೂ ಅಷ್ಟೇ ಬೇಗ ಸ್ವಲ್ಪ ಮಾಡಿ